ಇಲ್ಲದೆ ಮದ್ಯ ಮಾರಾಟ ರಾಗಿಗುಡ್ಡದಲ್ಲಿ ಎಗ್ಗಿಲ್ಲದೆ ನಡೀತಾ ಇದ್ದು ಅಬಕಾರಿ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಪ್ರತಿಭಟನೆ ನಡೆಸಲಾಗಿದೆ. ಅಬಕಾರಿ ಅಧಿಕಾರಿಗಳು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಅಕ್ರಮ ಮದ್ಯ ಮಾರಾಟ ಜೋರಾಗಿ ನಡೀತಾ ಇದ್ದು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಸಲ್ಲಿಕೆ ಮಾಡಿದ್ದಾರೆ. ಅಬಕಾರಿ ಉಪಾಯುಕ್ತರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಏನು ವಿಷಯ ಅಂತ ಹೇಳಿದ್ರೆ, ಇದು ಶಿವಮೊಗ್ಗ ನಗರದ ಸಣ್ಣ ಗೂಡಂಗಡಿಗಳಲ್ಲಿ ಆಮೇಲೆ ಅಲ್ಲೊಂದು ಯಾವಾಗಲೂ ಗೊಂಬೆ ಇರ್ತಾನೆ ಇರುತ್ತೆ. ಅದರಲ್ಲಿ ಎಣ್ಣೆ ಹೊರ್ಕೊಂಡು ಇಲಾಖೆಯವರ ಶಿವಮೊಗ್ಗ ನಗರದ ರಾಗಿಗೂಡದಲ್ಲಿ ಮದ್ಯ ಮಾರಾಟವನ್ನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಪರವಾನಿಗೆ ಇಲ್ಲದೆ ಮದ್ಯ ಮಾರಾಟದ ಅಂಗಡಿಗಳು ತೆರೆದೋಗ್ಬಿಟ್ಟಿದೆ. ಫಸ್ಟ್ನೇ ಕ್ರಾಸಲ್ಲಿ, ಆಮೇಲೆ 3ನೇ ಕ್ರಾಸಲ್ಲಿ ಏನು ಗೌರ್ಮೆಂಟ್ ಸ್ಕೂಲ್ ಇದೆ ಅಲ್ಲಿ ಮಾಡ್ತಾಯಿದ್ದಾರೆ. ಮೇನ್ ರೋಡಲ್ಲಿ ಒಂದು 3 ಕಡೆ ಮಾಡ್ತಾಯಿದ್ದಾರೆ. ಇದರಲ್ಲಿ ಏನಂತ ಹೇಳಿದ್ರೆ, ಈ ಗೋರ್ಮೆಂಟು ಸರ್ಕಾರಿ ಕೆಲಸ ಮಾಡೋಂಥವ್ರ ಮನೇಲಿ ಸಮೇತನೂ ಮದ್ಯ ಮಾರಾಟಗಳನ್ನು ಮಾಡ್ತಾಯಿದ್ದಾರೆ. ಅಲ್ಲಿ ಏನಂತ ಹೇಳಿದ್ರೆ, ಸಂಜೆ ಹೊತ್ತಾದರೆ ಹೆಣ್ಮಕ್ಳು ಓಡಾಡೋ ಸಮೇತ ಕಷ್ಟ ಆಗಿದೆ. ನಿಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿರೋಂಥ ವಿಚಾರ, ಗಲಾಟೆ ದೊಂಬಿಗಳೆಲ್ಲ ನಡೀತಾನೆ ಇದೆ ಇತ್ತೀಚೆಗೆ. ಈ ಕೂಡಲೇ ಉಪಾಯುಕ್ತರು ಏನಿದ್ದಾರೆ ಅಲ್ಲಿ ಬಂದ್ಬಿಟ್ಟಿದ್ದೇನೆ, ಏನು ಅಂಗಡಿಗಳು ಮನೆಗಳೆಲ್ಲ ಏನಿದೆ ಅಲ್ಲೆಲ್ಲೆಲ್ಲಿ ಮಾರ್ತಿದ್ದಾರೆ, ಕೂಡಲೇ ಕ್ರಮ ಕೈಗೊಂಡು ಅವ್ರು ಅಷ್ಟರ ಮೇಲೂ ಕಠಿಣವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೇನೆ. ಅಕಸ್ಮಾತ್ ಏನಾದರೂ ಅದರಲ್ಲಿ ವಿಫಲವಾಗಿ ಕಂಡ್ರು ಅಂತ ಹೇಳಿದ್ರೆ 15 ದಿನದ ನಂತರ ನಾವು ಇಲ್ಲಿ ಬಂದು ಉಪಾಯುಕ್ತರ ಕಚೇರಿ ಮುಂದುಗಡೆಗೆ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಮತ್ತು ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ರಕ್ಷಣಾಧಿಕಾರಿಗಳಿಗೂ ಸಹ ಹೆಚ್ಚಿನ ಮನವಿಯನ್ನು ಕೊಡ್ತೀವಿ ಅಂತ ಈ ಮೂಲಕ ನಾವು ಉಪಾಯುಕ್ತರಿಗೆ ನಾವು ತಿಳಿಸ್ತಾ ಇದ್ದೀವಿ. ನಂತರ ನಾವು ಇಲ್ಲಿ ಬಂದು ಉಪಾಯುಕ್ತರ ಕಚೇರಿ ಮುಂದುಗಡೆ